ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ರೆಸಿಪಿ ಏನು ಅಂದರೆ ಪನ್ನೀರ್ ಬಟರ್ ಮಸಾಲ ಹೇಗೆ ಹೋಟೆಲ್ ಸ್ಟೈಲಲ್ಲಿ ಆ್ಯಸ್ ಇಟ್ ಈಸ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀವಿ. ವಿಡಿಯೋನ ಮರಿದಿರ ಪೂರ್ತಿ ನೋಡಿ, ಒಂದು ಸ್ಟೆಪ್ ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ನಿಮಗೆ ಹೋಟೆಲ್ ಸ್ಟೈಲ್ ಬೇಕು ಅಂದರೆ ವಿಡಿಯೋನ ಪೂರ್ತಿ ನೋಡಿ. ಈಗ 1.5 ಈರುಳ್ಳಿ, 2 ಟೊಮೆಟೊನ ಕಟ್ ಮಾಡ್ಕೋಬೇಕು. ಈಗ ಒಂದಷ್ಟು ಬೆಳ್ಳುಳ್ಳಿನ ಇಟ್ಕೋಬೇಕು. ಅದ್ರ ಜೊತೆಗೆ ಶುಂಠಿನೂ ಇರಬೇಕು. ಈಗ 1-2 ಹಸಿಮೆಣಸಿನ್ಕಾಯಿ ಜೊತೆಗೆ ಒಂದಷ್ಟು ಕ್ಯಾಶ್ಯೂ ನಟ್ಸ್ ಬೇಕು. ಮೇನ್ ಇಂಗ್ರೀಡಿಯೆಂಟ್ ಬಂದು ಬಟರ್, ಅದನ್ನು ಯಾರೂ ಮರಿಬೇಡಿ. ಈಗ ಒಂದು ಕಡಾಯಲ್ಲಿ ಎಣ್ಣೆಯನ್ನು ಹಾಕಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಜೊತೆಗೆ ಈರುಳ್ಳಿ, ಟೊಮೆಟೊ ಎಲ್ಲನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಮಗೆ, ಯಾಕಂದರೆ ಇದು ರುಬ್ಬಕ್ಕೆ ಹಾಕಬೇಕಲ್ವ, ಅದಕ್ಕೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕೀಗ. ಲಾಸ್ಟಲ್ಲಿ ಕ್ಯಾಶ್ಯೂ ನಟ್ಸ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿಗೆ ಹಾಕೋಬೇಕು. ಈಗ ಪನ್ನೀರ್ನ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೇಕು. ಈಗ ಒಂದು ಕಡಾಯಲ್ಲಿ ಎಣ್ಣೆ ಹಾಕಿ ಪನ್ನೀರ್ನ ಫ್ರೈ ಮಾಡ್ಕೋಬೇಕು. ನಿಮ್ಮ ಹತ್ರ ನಾನ್ ಸ್ಟಿಕ್ ಕಡಾಯಿ ಇದ್ದರೆ ಅದು ಫ್ರೈ ಆಗುತ್ತೆ ಚೆನ್ನಾಗಿ. ಬಟ್ ನಾನ್ ಸ್ಟಿಕ್ ಇಲ್ಲ ಅಂದರೆ ನೀವು ತವಾ ಯೂಸ್ ಮಾಡ್ಕೋಬೋದು, ಅದು ತುಂಬ ಈಸಿ ಆಗುತ್ತೆ ನಿಮಗಿನ್ನು, ಆ್ಯಂಡ್ ಆಯಿಲು ಕಮ್ಮಿ ಆಗುತ್ತೆ. ಮತ್ತು ಇನ್ನೊಂದು ಕಡಾಯಿ ಇಟ್ಟು ಈಗ ಒಂದು 2 ಕ್ಯೂಬ್ಸ್ ಆಗೋಷ್ಟು ಬಟರ್ ಹಾಕೋಬೇಕು.
ಈಗ ಪಲಾವ್ ಎಲೆ, ಜೀರಿಗೆ, ಸೋಂಪೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಜಾಸ್ತಿ ಈರುಳ್ಳಿ ಏನು ಬೇಡ, ಒಂದು ಹಾಫ್ ಆಫ್ ಆನಿಯನ್ಸ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಕು ಫ್ರೈ ಮಾಡ್ಕೊಳ್ಳೋಕ್ಕೆ. ನೀವು ಸಾಂಬಾರ್ ಪೌಡರ್ ಯೂಸ್ ಮಾಡಬೇಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡಿ. ನಾನು ಒಂದು 1 ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಟರ್ಮರಿಕ್ ಪೌಡರು ಹಾಕೋಬೇಕು. ಸೊ ಈಗ ಆ ಪೇಸ್ಟ್ನ ಹಾಕಿ ಕಡಾಯಿಗೆ ಮಿಕ್ಸ್ ಮಾಡ್ಕೋಬೇಕು. ಉಪ್ಪಿಲ್ಲ ಅಂದರೆ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿದ್ರೆ ನಿಮಗೆ ಇದು ರೆಡಿ ಆಗುತ್ತೆ. ಈಗ ನೀರು ಹಾಕ್ಕೊಂಡಾದ್ಮೇಲೆ ಪನ್ನೀರ್ ಕ್ಯೂಬ್ಸ್ ಇರುತ್ತಲ್ವ ಫ್ರೈ ಮಾಡ್ಕೊಂಡಿರೋದು, ಅದನ್ನು ನೀವು ಹಾಕಿ ಸ್ವಲ್ಪ ಒಂದು 10 ಮಿನಿಟ್ಸ್ ಕುಕ್ ಆಗಬೇಕು. ಅದು ಆವಾಗಲೇ ತುಂಬ ಬೆಂದಿರುತ್ತೆ, ಸೊ ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ ಅವಾಗ. ಲಾಸ್ಟಲ್ಲಿ ಕಸೂರಿ ಮೇಥಿನ ಸ್ವಲ್ಪ ಮೇಲೆ ಹಾಕಿದ್ರೆ ನಿಮ್ಮದು ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ. ನೀವು ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಲೇಬೇಕು ಇದನ್ನು, ಯಾಕಂದರೆ ಆಚೆ ಹೋಗಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಹೋಟೆಲ್ ಊಟ. ಅದ್ರ ಬದಲು ಮನೆಯಲ್ಲೇ ನೀವು ಈ ಥರ ಮಾಡ್ಕೊಂಡು ತಿಂದರೆ ಟೇಸ್ಟಿಯಾಗೂ ಇರುತ್ತೆ, ತುಂಬ ಸಿಂಪಲಾಗೂ ಇರುತ್ತೆ ಮಾಡ್ಕೊಳ್ಳೋಕ್ಕೆ. ಇದನ್ನು ಚಪಾತಿ ಜೊತೆಗೋ, ರೋಟಿ ಅಥವಾ ನಾನ್ ಜೊತೆಗೋ ತಿಂದರೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಮರಿದಿರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ರೆಸಿಪಿ ಏನು ಮಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.